ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. 12ನೇ ಶತಮಾನದಲ್ಲಿ ಪ್ರಮುಖ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ರಾಮಾನುಜಾಚಾರ್ಯರು ಮಧ್ಯಕಾಲೀನ ಭಾರತದ ಅತ್ಯಂತ ಪ್ರಭಾವಿಶಾಲಿ ತತ್ವಜ್ಞಾನಿಗಳು ಮತ್ತು ದೇವತಾಶಾಸ್ತ್ರಜ್ಞರಲ್ಲಿ ಒಬ್ಬರು. ವೇದಾಂತ ಮತ್ತು ಯೋಗ ಎರಡರಲ್ಲಿಯೂ ಚೆನ್ನಾಗಿ ಪಾರಂಗತರಾಗಿರುವಂತಹ ಇವರು ಯೋಗಾಭ್ಯಾಸದ ಮೂಲಕ ಯಾರಾದರೂ ತಿಳಿದುಕೊಳ್ಳಬಹುದಾದ ಒಂದು ಸಂಪೂರ್ಣ ಸತ್ಯವಿದೆ ಎಂಬ ನೆಲೆಯಲ್ಲಿ ಅವರ ಕೆಲಸಕ್ಕಾಗಿ ಗುರುತಿಸಲ್ಪಟ್ಟಿದ್ದಾರೆ. ವೇದಾಂತದಿಂದ ಪ್ರಭಾವಿತರಾದ ರಾಮಾನುಜಾಚಾರ್ಯರ ತತ್ವಶಾಸ್ತ್ರವು ಸ್ವಯಂ ಸಾಕ್ಷಾತ್ಕಾರದ ಮೂಲಕ ಮಾತ್ರ ದೇವರ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದು ಒತ್ತಿ ಹೇಳಿತು. ಇವರ ಜೀವನ 11ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ವಾಸಿಸುತ್ತಿದ್ದ ಹಿಂದೂ ತತ್ವಜ್ಞಾನಿಯಾದ ಇವರನ್ನು ಹಿಂದೂ ಧರ್ಮದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ದಾರ್ಶನಿಕರಲ್ಲಿ ಒಬ್ಬರೂ ಸಹ ಎನ್ನಲಾಗಿದೆ. ಇವರು ವಿಶಿಷ್ಟಾದ್ವೈತದ ತತ್ವಶಾಸ್ತ್ರಕ್ಕೆ ಹೆಚ್ಚು ಹೆಸರುವಾಸಿಯನ್ನು ಗಳಿಸಿದ್ದಾರೆ. ಇವರ ಬಾಲ್ಯ ಮತ್ತು ಶಿಕ್ಷಣ ಕ್ರಿಸ್ತಶಕ 1017ರಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಶ್ರೀ ರಾಮಾನುಜಾಚಾರ್ಯರು ಸ್ವತಃ ಅರ್ಚಕರಾಗಿ ಬೆಳೆಯಲಿಲ್ಲ. ಅವರು 12 ವರ್ಷ ವಯಸ್ಸಿನವರೆಗೂ ತಮ್ಮ ಔಪಚಾರಿಕ ಶಿಕ್ಷಣವನ್ನು ಪ್ರಾರಂಭಿಸಲೇ ಇಲ್ಲ. ಕೃತಿಗಳು: ಭಗವದ್ಗೀತಾ ಭಾಷ್ಯ, ಶ್ರೀ ಭಾಷ್ಯ, ವೇದಾಂತ ಸೂತ್ರ ಭಾಷ್ಯ ಮತ್ತು ವೇದಾಂತ ದೇಶಿಕನ ಪ್ರತಿಕ್ರಮಣ ಸೂತ್ರ. ಇವಿಷ್ಟು ಇವರ ಕೃತಿಗಳು. ಇವರನ್ನು ವಿಶಿಷ್ಟಾದ್ವೈತ ತತ್ವಜ್ಞಾನಿ ಎಂದೇ ಅರ್ಥೈಸಲಾಗುತ್ತದೆ. ಇವರ ಶಿಕ್ಷಕ ವೃತ್ತಿ: ರಾಮಾನುಜರು ಅಧ್ಯಾಪಕ ವೃತ್ತಿಯು ಸುಮಾರು 30 ವರ್ಷ ವಯಸ್ಸಿಗೆ ಪ್ರಾರಂಭವಾಗುತ್ತೆ. ಸುಮಾರು 60 ವರ್ಷಗಳ ಕಾಲ ಇದನ್ನು ಮುಂದುವರಿಸ್ತಾರೆ. ದಕ್ಷಿಣ ಭಾರತದಾದ್ಯಂತ ಪ್ರಯಾಣ ಮಾಡಿ ಎಲ್ಲರಿಗೂ ತಮ್ಮ ಜ್ಞಾನವನ್ನು ನೀಡಿದರು. ಸಂಕೀರ್ಣ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭ ರೀತಿಯಲ್ಲಿ ವಿವರಿಸುವ ಕೌಶಲ್ಯಕ್ಕಾಗಿ ಇವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಹಿಂದೂ ಧರ್ಮದ ಮೇಲೆ ರಾಮಾನುಜರ ಬೋಧನೆಗಳ ಪ್ರಭಾವ: ಇವರ ಬೋಧನೆಗಳು ಅರ್ಹವಾದ ದ್ವೈತವಾದದ ಕಲ್ಪನೆಯನ್ನು ಆಧರಿಸಿವೆ. ಇದರರ್ಥ ಎಲ್ಲ ಅಸ್ತಿತ್ವದ ಆಧಾರದಲ್ಲಿ ಮೂಲಭೂತ ಏಕತೆ ಇದೆ. ಹಿಂದೂ ಧರ್ಮದ ವೇದಾಂತಿಕ ಮತ್ತು ಭಕ್ತಿ ಸಂಪ್ರದಾಯಗಳ ನಡುವಿನ ವ್ಯತ್ಯಾಸಗಳನ್ನು ಸಮನ್ವಯಗೊಳಿಸಲು ಇದು ಬಹುಮಟ್ಟಿಗೆ ಸಹಾಯ ಮಾಡಿತು. ತತ್ವಜ್ಞಾನಿಗಳ ಮೇಲೆ ಇವರ ಬೋಧನೆಗಳ ಪ್ರಭಾವ: ಇವರ ಬೋಧನೆಗಳು ಇತರ ಹಿಂದೂ ತತ್ವಜ್ಞಾನಿಗಳ ಮೇಲೆ ಪ್ರಭಾವವನ್ನು ಬೀರಿದವು. ದ್ವೈತ ವೇದಾಂತ ತತ್ವಶಾಸ್ತ್ರದ ಮೇಲೆ ಸ್ಥಾಪಿಸಿದ ಮಾಧ್ವ ಅವರ ಗಮನಾರ್ಹ ಶಿಷ್ಯರಲ್ಲಿ ಇವರು ಸಹ ಒಬ್ಬರು. ಮಾಧ್ವ ರಾಮಾನುಜರ ಬೋಧನೆಗಳನ್ನು ಉತ್ತೇಜಿಸಿದರು ಹಾಗೂ ಅವುಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು. ಇವರ ವಿಶಿಷ್ಟ ವ್ಯವಸ್ಥೆಯನ್ನು ರಚಿಸಿದಂತಹವರು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಗತ್ಯ ವ್ಯಕ್ತಿಯಾಗಿದ್ದು, ಶ್ರೀ ಚೈತನ್ಯರ ಕೃತಿಗಳ ಮೇಲೆ ರಾಮಾನುಜರ ತತ್ವಶಾಸ್ತ್ರವು ಬಹುಮಟ್ಟಿಗೆ ಪ್ರಭಾವವನ್ನು ಬೀರಿತು. ಭಾರತದ ಧಾರ್ಮಿಕ ಮತ್ತು ತಾತ್ವಿಕ ಭೂದೃಶ್ಯದ ಮೇಲೆ ಇವರ ಪ್ರಬೋಧನೆಗಳ ಪ್ರಭಾವ: ಇವರ ಬೋಧನೆಗಳು ಭಾರತದ ಧಾರ್ಮಿಕ ಮತ್ತು ತಾತ್ವಿಕ ಭೂದೃಶ್ಯದ ಮೇಲೆ ಗಾಢವಾಗಿ ಪ್ರಭಾವವನ್ನು ಬೀರಿದವು ಮತ್ತು ಅವರ ಕಾಲದ ಪ್ರಮುಖ ಧಾರ್ಮಿಕ ಚಿಂತಕರಲ್ಲಿ ಒಬ್ಬರು ಆಗಿದ್ದರು. ಶ್ರೀರಾಮಾನುಜರ ತತ್ವಶಾಸ್ತ್ರವು ಭಕ್ತಿಯ ಕಲ್ಪನೆಯ ಸುತ್ತುತ್ತದೆ ಅಥವಾ ವೈಯಕ್ತಿಕ ದೇವರಿಗೆ ಭಕ್ತಿ ಎಂದೇ ಬಿಂಬಿಸಲಾಗುತ್ತದೆ. ದೇವರ ದೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಸಮಾನರು ಮತ್ತು ಅವನನ್ನು ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಪೂಜಿಸುವ ಮೂಲಕ ಮೋಕ್ಷವು ಬರುತ್ತದೆ ಎಂದು ಇವರು ಕಲಿಸಿದರು. ಇಂದಿಗೂ ಇವರ ಬೋಧನೆಗಳು ಪ್ರಭಾವಶಾಲಿಯಾಗಿವೆ ಹಾಗೂ ಭಾರತ ಮತ್ತು ಪ್ರಪಂಚಾದ್ಯಂತ ವ್ಯಾಪಕವಾಗಿ ಗೌರವಿಸಲ್ಪಟ್ಟಿವೆ. ಇವರ ಅಂತಿಮ ದಿನಗಳು: ರಾಮಾನುಜಾಚಾರ್ಯರು ತಮ್ಮ ಕೊನೆಯ ದಿನಗಳನ್ನು ಶಾಂತಿಯಿಂದ ಕಳೆದರು. ಕ್ರಿಸ್ತಶಕ 1137ರಲ್ಲಿ ಇವರು ತಮ್ಮ 80ನೇ ವಯಸ್ಸಿನಲ್ಲಿ ತಮ್ಮ ಜೀವನ ಐಕ್ಯವನ್ನು ಹೊಂದಿದರು. ನೋಡೋದಿಲ್ಲ ಸ್ನೇಹಿತರೆ, ಇದಿಷ್ಟು ರಾಮಾನುಜಾಚಾರ್ಯರ ಜೀವನ ಹಾಗೂ ಬೋಧನೆಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.